ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ದಪ್ಪ ಬದನೆಕಾಯಿ ಹಾಗೆ ಪನ್ನೀರ್ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ದಪ್ಪ ಬದನೆಕಾಯಿನ ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಳ್ಳಗೆ ಕಟ್ ಮಾಡಿ ಇಟ್ಟಿರೋ ಅಂಥ ಬದನೆಕಾಯಿ ಮೇಲೆ ಈ ಮಸಾಲೆನ ಹಾಡ್ಕೋಬೇಕಾಗುತ್ತೆ. ಈ ಮಸಾಲೆಗೆ ಅಚ್ಕಾರದ ಪುಡಿ, ಉಪ್ಪು ಮತ್ತು ಕಿಚನ್ ಕಿಂಗ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಿಚನ್ ಕಿಂಗ್ ಪೌಡರ್ ಇಲ್ಲ ಅಂತಂದರೆ ಚಾಟ್ ಮಸಾಲಾನ ನೀವು ಸೇರಿಸ್ಕೋಬೋದು. ನೋಡಿ, ಈಗ ಬದನೆಕಾಯಿ ಸ್ಲೈಸ್ನೊಳಗಡೆ ನಾನು ಈ ಪೌಡರ್ನ ಹಾಡ್ಕೊಳ್ತಾ ಇದ್ದೀನಿ. ಹಾಗೆ ಪನ್ನೀರ್ ಸ್ಲೈಸ್ ಒಳಗಡೆನೂ ಸಹ ನಾನು ಈ ಪೌಡರ್ನ ಚೆನ್ನಾಗಿ ಹಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಜ್ಜಿ ಹಿಟ್ಟಿನ ಹದಕ್ಕೆ ಕಡಲೆ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈ ಕಡಲೆ ಹಿಟ್ಟಿಗೆ ಉಪ್ಪು, ಓಂಕಾಳು, ಜೀರಿಗೆ, ಕಡಲೆ ಹಿಟ್ಟು, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಡಿಪ್ ಮಾಡಿ ಈಗ ಎಣ್ಣೆಲೆ ಹಾಕಿ ಕರಿತಾ ಇದ್ದೀನಿ. ಪ್ರತಿಯೊಂದಕ್ಕೂ ಈ ರೀತಿ ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದೊಂದಾಗಿ ಪನ್ನೀರು ಮತ್ತು ಬದನೆಕಾಯಿನ ಈ ಬಜ್ಜಿ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಹಾಕಿ ಕಡಿಮೆ ಉರಿಯಲ್ಲಿ ಅಂದರೆ ಮೀಡಿಯಂ ಉರಿಯಲ್ಲಿ ನಾವು ಗೋಲ್ಡನ್